ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ. ನಿಮ್ಮ ಮನಸ್ಸಿನಲ್ಲಿರುವ ನೀಲನಕ್ಷೆ. ಅಬ್ಬಾ, ಈ ಶೀರ್ಷಿಕೆ ಕೇಳೋದಕ್ಕೆ ಎಷ್ಟು ಕುತೂಹಲಕರವಾಗಿದೆ ಅಲ್ವಾ? ನಮ್ಮ ಯೋಚನೆಗಳು ಕೇವಲ ಯೋಚನೆಗಳಾಗಿ ಉಳಿದುಬಿಡುತ್ತವ, ಅಥವಾ ಅವು ನಿಜವಾಗ್ಲೂ ನಮ್ಮ ಭವಿಷ್ಯಕ್ಕೆ ಒಂದು ಬ್ಲೂ ಪ್ರಿಂಟ್ ಆಗಿ ಕೆಲಸ ಮಾಡ್ತವ? ಬನ್ನಿ, ಈ ಇಂಟ್ರೆಸ್ಟಿಂಗ್ ಕಥೆಯ ಆಳಕ್ಕೆ ಇಳಿದು ನೋಡೋಣ. ನಾವು ಕಾಗದದ ಮೇಲೆ ಏನು ಚಿತ್ರಿಸುತ್ತೇವೆಯೋ ಅದನ್ನೇ ನಮ್ಮ ಜೀವನದಲ್ಲಿ ತರುತ್ತೇವೆ. ಈ ಒಂದು ವಾಕ್ಯದಲ್ಲೇ ದೊಡ್ಡ ಶಕ್ತಿಯಿದೆ. ಇದುವೇ ಇವತ್ತಿನ ನಮ್ಮ ಕಥೆಯ ಜೀವಾಳ. ಇದು ಕೇವಲ ಒಂದು ಮಾತು ಅಂತ ಅನ್ಕೋಬೇಡಿ, ಬದಲಿಗೆ ಒಬ್ಬರ ಜೀವನದಲ್ಲಿ ನಡೆದ ನೈಜ ಘಟನೆ. ಅದು ಹೇಗೆ ಸಾಧ್ಯವಾಯಿತು ಅಂತ ಈಗ ತಿಳಿಯೋಣ. ಈ ಇಡೀ ಕಥೆ ಶುರುವಾಗದೆ ಬಾಲ್ಯದಲ್ಲಿ. ಆಗ ಅರಿವೇ ಇಲ್ಲದೆ ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ಬಿಡಿಸಿದ 2 ಸರಳ ಚಿತ್ರಗಳು. ಅವು ಕೇವಲ ಆಟದ ಚಿತ್ರಗಳಾಗಿರಲಿಲ್ಲ, ಬದಲಿಗೆ ಗೊತ್ತಿಲ್ಲದ ಹಾಗೆ ಭವಿಷ್ಯದ ನೀಲನಕ್ಷೆಗಳಾಗಿದ್ವೋ. ಮೊದಲನೇ ನೀಲನಕ್ಷೆ ಸುಂದರವಾದ ಡ್ರೆಸ್ ಹಾಕೊಂಡಿರೋ ಒಬ್ಬ ಹೆಣ್ಣು ಮಗಳ ಚಿತ್ರ. ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಬಾಲ್ಯದಲ್ಲಿ ಪದೇ ಪದೇ ಇದೇ ಚಿತ್ರವನ್ನ ಬಿಡಿಸಲಾಗ್ತಿತ್ತು. ಒಂದು ನಿರ್ದಿಷ್ಟ ವಿನ್ಯಾಸದ ಉಡುಪು, ಅದು ಮನಸ್ಸಿನಲ್ಲಿ ಅಳಿಸಲಾಗದಷ್ಟು ಆಳವಾಗಿ ಬೇರೂರಿತ್ತು. ಇನ್ನು 2ನೇ ನೀಲನಕ್ಷೆ, ಅದೊಂದು ತುಂಬಾನೇ ವಿಶಿಷ್ಟವಾದ ಮನೆ. ಡ್ರೆಸ್ ಚಿತ್ರದ ಹಾಗೇನೆ ಒಂದು ನಿರ್ದಿಷ್ಟ ಶೈಲಿಯ ಮನೆಯ ಚಿತ್ರವನ್ನು ಕೂಡ ಸತತವಾಗಿ ಬಿಡಿಸಲಾಗ್ತಿತ್ತು. ಇದು ಆ ಬಾಲ್ಯದ ಕಲ್ಪನಾ ಪ್ರಪಂಚದ ಇನ್ನೊಂದು ಮುಖ್ಯ ಭಾಗವಾಗಿತ್ತು. ಸರಿ, ಈಗ ಕಥೆ ಮುಂದಕ್ಕೆ ಹೋಗುತ್ತೆ. ವರ್ಷಗಳು ಕಳೆದು ಹೋಗಿವೆ ಮತ್ತು ಬಾಲ್ಯದಲ್ಲಿ ಗೀಚಿದ ಆ ಮುಗ್ಧ ಚಿತ್ರಗಳು ದೊಡ್ಡವರಾದ ಮೇಲೆ ಏಕ್ದಮ್ ಆಶ್ಚರ್ಯ ಅನ್ನೋ ಹಾಗೆ ಮತ್ತೆ ಕಾಣಿಸ್ಕೊಳ್ಳೋಕೆ ಶುರುವಾಗತ್ತೆ. ಮದುವೆಯ ದಿನ ಬಂದೇ ಬಿಟ್ಟಿತು. ಅಂದು ಧರಿಸಿದ್ದ ಉಡುಪು ನೋಡಿದ್ರೆ ಅದು ಚಿಕ್ಕ ವಯಸ್ಸಲ್ಲಿ ಬಿಡಿಸ್ತಿದ್ದ ಡ್ರೆಸ್ನ ಥರಾನೇ ಇತ್ತು. ಆದರೆ ಇಲ್ಲಿರೋ ಅಸ್ಲಿ ಟ್ವಿಸ್ಟ್ ಏನ್ ಗೊತ್ತಾ? ಆ ಹೋಲಿಕೆ ಆ ದಿನ ಯಾರಿಗೂ ಗಮನಕ್ಕೆ ಬರಲೇ ಇಲ್ಲ. ಪೂರ್ತಿ 1 ವರ್ಷ ಆದ್ಮೇಲೆ ಇದಕ್ಕಿದ್ದಂತೆ, ಅರೆ, ಇದು ನಾನು ಚಿತ್ರಿಸುತ್ತಿದ್ದ ಉಡುಪೆ ಅಲ್ವಾ ಅಂತ ಅರಿವಾಗಿದ್ದು. ಎಂಥ ವಿಚಿತ್ರ ಅಲ್ವಾ? ಕತೆ ಇಲ್ಲಿಗೆ ಮುಗೀಲಿಲ್ಲ. ಮದುವೆಯಾಗಿ 3 ವರ್ಷಗಳ ನಂತರ ಒಂದು ಹೊಸ ಮನೆಯನ್ನ ಖರೀದಿ ಮಾಡಲಾಯಿತು. ಆಶ್ಚರ್ಯ ಅಂದ್ರೆ ಅದು ಕೂಡ ಬಾಲ್ಯದಲ್ಲಿ ಚಿತ್ರಿಸ್ತಿದ್ದ ಮನೆಯೇ ಆಗಿತ್ತು. ಆದರೆ ಈ ಸಲ ಆ ಹೋಲಿಕೆ ಸಂಪೂರ್ಣವಾಗಿ ಯಾರ ಗಮನಕ್ಕೂ ಬರಲೇ ಇಲ್ಲ. ಆ ನೀಲನಕ್ಷೆ ಕಣ್ಣೆದುರೇ ಇದ್ರೂ ಅದು ಅರಿವಿಗೆ ಬರಲೇ ಇಲ್ಲ. ಹಾಗಿದ್ರೆ ಇದೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಂತ ಗೊತ್ತಾಗಿದೆಗೆ? ಮತ್ತು ಯಾವಾಗ? ಕಥೆಯಲ್ಲಿ ಒಂದು ನಿರ್ದಿಷ್ಟ ಘಟನೆ ನಡೆಯುತ್ತೆ. ಅದು ಭೂತಕಾಲವನ್ನ ವರ್ತಮಾನದ ಜೊತೆ ಬೆಸೆಯುತ್ತೆ. ಅದನ್ನ ನಾವು ಒಂದು ವೇಗವರ್ಧಕ ಅಥವಾ ಕ್ಯಾಟಲಿಸ್ಟ್ ಅಂತ ಕರಿಬೋದು. ಆ ವೇಗವರ್ಧಕ ಯಾವುದು ಗೊತ್ತಾ? ದ ಸೀಕ್ರೆಟ್ ಅನ್ನೋ ಒಂದು ಸಿನಿಮಾ. ಅದನ್ನ 2ನೇ ಬಾರಿಗೆ ನೋಡಿದಾಗ, ಮೊದಲ ಸಲ ನೋಡಿದಾಗ ಸಿಗದ ಒಂದು ಹುಳುಹು 2ನೇ ಸಲ ನೋಡಿದಾಗ ಇದ್ದಕ್ಕಿದ್ದಂತೆ ಸಿಕ್ಕೇ ಬಿಡುತ್ತೆ. ಆಗಲೇ ಬಾಲ್ಯದ ಆ ಚಿತ್ರಗಳಿಗೂ ನಿಜ ಜೀವನದ ಉಡುಪು ಮತ್ತು ಮನೆಗೂ ಇರೋ ಸಂಬಂಧ ಕ್ಲಿಯರ್ ಆಗಿ ಕಾಣಿಸಿದ್ದು. ಈ ಟೈಮ್ಲೈನ್ ಅನ್ನು ನೋಡಿದ್ರೆ ವಿಷಯ ಇನ್ನೂ ಸ್ಪಷ್ಟವಾಗುತ್ತೆ. ಬಾಲ್ಯದಲ್ಲಿ ಚಿತ್ರಗಳು, ಮದುವೆಯಲ್ಲಿ ಉಡುಪು, 3 ವರ್ಷಗಳ ನಂತರ ಮನೆ. ಆದರೆ ಈ ಎಲ್ಲದರ ಸಂಪರ್ಕ ಅರಿವಾಗಲು ಹಲವು ವರ್ಷಗಳೇ ಬೇಕಾಯಿತು. ಸೃಷ್ಟಿ, ವಾಸ್ತವ ಮತ್ತು ಅರಿವಿನ ನಡುವಿನ ಈ ಅಂತರ ನಿಜಕ್ಕೂ ಆಶ್ಚರ್ಯಕರ. ಇಲ್ನೋಡಿ, ಎಡಭಾಗದಲ್ಲಿರೋದು ಬಾಲ್ಯದ ನೀಲನಕ್ಷೆ. ಒಂದು ಉಡುಪು, ಒಂದು ಮನೆ. ಬಲಭಾಗದಲ್ಲಿ ವರ್ತಮಾನದ ವಾಸ್ತವ. ಅದೇ ಉಡುಪು, ಅದೇ ಮನೆ. ಅಪ್ರಜ್ಞಾಪೂರ್ವಕವಾಗಿ ರಚಿಸಿದ ಒಂದು ಕಲ್ಪನೆ ಹೇಗೆ ನಿಜ ಜೀವನದಲ್ಲಿ ರೂಪ ಪಡೆಯಿತು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಆದ್ರೆ ಒಂದು ಪ್ರಮುಖ ಪ್ರಶ್ನೆ ಹಾಗೆ ಉಳಿದಿದೆ. ಇಷ್ಟೊಂದು ಸ್ಪಷ್ಟವಾದ ಸಂಬಂಧವನ್ನ ಇಷ್ಟು ದಿನಗಳವರೆಗೆ ಯಾಕೆ ಗಮನಿಸಲಿಲ್ಲ? ನಮ್ಮ ಮನಸ್ಸು ಹೇಗೆಲ್ಲ ಆಟ ಆಡುತ್ತೆ ಅನ್ನೋದ್ರ ಬಗ್ಗೆ ಇದು ನಿಜಕ್ಕೂ ವಿಸ್ಮಯ ಮೂಡಿಸುತ್ತೆ ಅಲ್ವಾ? ಈ ಅಸಾಮಾನ್ಯ ಘಟನೆಗಳಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನೋ? ಈ ಇಡೀ ಅನುಭವದಿಂದ ಯಾವ ಪ್ರಮುಖ ನಿರ್ಧಾರಕ್ಕೆ ಬರಲಾಯಿತು ಅಂತ ಈಗ ನೋಡೋಣ. ಹಾಗಾದ್ರೆ ಇದರ ನಿರ್ಣಾಯಕ ಪಾಠ ಏನಪ್ಪಾ ಅಂದ್ರೆ, ನಮ್ಗೆ ತಿಳಿದಿರ್ಲಿ ಅಥವಾ ತಿಳಿಯದಿರ್ಲಿ, ನಮ್ಮ ಮನಸ್ಸಿನಲ್ಲಿ ಮೂಡುವ ಚಿತ್ರಗಳು ನಮ್ಮ ಭವಿಷ್ಯದ ಜೀವನಕ್ಕೆ ಒಂದು ನೀಲನಕ್ಷೆಯಾಗಿ ಕೆಲಸ ಮಾಡಬಹುದು. ಇದುವೇ ಈ ಇಡೀ ಕಥೆಯ ಪ್ರಮುಖ ಸಾರಾಂಶ. ಮೂಲ ಲೇಖಕಿ ತಮಾಷೆಯಾಗಿ ಹೀಗೆ ಹೇಳ್ತಾರೆ, ಈಗ ನಾನು ಇದೇ ರೀತಿ ಕೆಲವು ದುಬಾರಿ ಆಭರಣಗಳನ್ನ ಚಿತ್ರಿಸಬೇಕು ಅಂತ ಅನ್ಕೋತಿದ್ದೀನಿ. ಇದು ಕಥೆಗೆ ಒಂದು ಹಗುರವಾದ ಮತ್ತು ಮಜವಾದ ತಿರುವನ್ನು ಕೊಡುತ್ತೆ. ಈಗ ನಾವು ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಈ ಕಥೆಯ ಪಾಠವನ್ನ ನಮ್ಮ ಜೀವನಕ್ಕೆ ಅನ್ವಯಿಸುವಂಥ ಒಂದು ಪ್ರಶ್ನೆಯನ್ನು ನಾವೇ ಕೇಳ್ಕೊಳ್ಳೋಣ. ಹಾಗಾದ್ರೆ ನಮ್ಮ ಜೀವನಕ್ಕಾಗಿ ನಾವು ಯಾವ ನೀಲನಕ್ಷೆಯನ್ನು ಚಿತ್ರಿಸ್ತಿರ್ಬೋದು? ಪ್ರಜ್ಞಾಪೂರ್ವಕವಾಗಿರಲಿ ಅಥವಾ ಅಪ್ರಜ್ಞಾಪೂರ್ವಕವಾಗಿರಲಿ, ನಮ್ಮ ಆಲೋಚನೆಗಳು ಮತ್ತು ಕಲ್ಪನೆಗಳು ನಮ್ಮ ಭವಿಷ್ಯವನ್ನು ಹೇಗೆ ರೂಪಿಸ್ತಿರ್ಬೋದು? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ ನೋಡಿ.